ಉಡುಪಿಯ ಪರ್ಯಾಯೋತ್ಸವ ಸ್ವಾಗತ ಸಮಿತಿ ಹಾಗೂ ನಗರಸಭೆಯ ವತಿಯಿಂದ ರಥಬೀದಿಯ ಶ್ರೀ ಆನಂದ ತೀರ್ಥ ಮಂಟಪದಲ್ಲಿ ಸೋಮವಾರ ಶ್ರೀಗಳ ಪುರಪ್ರವೇಶ ಹಾಗೂ ಪೌರಸನ್ಮಾನ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಪುತ್ತಿಗೆ ಶ್ರೀಗಳ ಪುರಪ್ರವೇಶದ ಅಂಗವಾಗಿ ಉಡುಪಿ ಜೋಡುಕಟ್ಟೆಯಿಂದ ಶ್ರೀಕೃಷ್ಣ ಮಠದವರೆಗೂ ಅದ್ದೂರಿ ಮೆರವಣಿಗೆ ನಡೆಯಿತು. ಕಾರ್ಯಕ್ರಮದಲ್ಲಿ ಜಾಗತಿಕ ಬಂಟರ್ ಸಂಘಗಳ ಒಕ್ಕೂಟದ ಅಧ್ಯಕ್ಷರಾದ ಐಕಳ ಹರೀಶ್ ಶೆಟ್ಟಿ ಮಾತನಾಡಿದರು. ಈ ಸಂದರ್ಭ ಮಾತನಾಡಿದ ಶ್ರೀಗಳು, ಜಗತ್ತಿನಲ್ಲಿ ದುಃಖ ಮನುಷ್ಯನ ಸೃಷ್ಟಿ, ಸುಖ ದೇವರ ಸೃಷ್ಟಿ. ಮನುಷ್ಯ ಅಜ್ಞಾನದಿಂದ ನಷ್ಟ ಅನುಭವಿಸಿದರೆ ಸುಜ್ಞಾನ ಗಳಿಕೆಯಿಂದ ಸುಖ ಪಡೆಯುತ್ತಾನೆ. ನಮ್ಮದೆನ್ನುವುದು ಏನೂ ಇಲ್ಲ, ಎಲ್ಲವೂ ದೇವರದ್ದು ಎನ್ನುವ ಭಾವ ಎಲ್ಲರಲ್ಲೂ ಇರಬೇಕು ಎಂದರು. ದೇವರ ಪೂಜೆಗೆ ಅವರು ಇವರು ಅಂತೆಲ್ಲ ಎಲ್ಲ ಕ್ಷೇತ್ರದಲ್ಲಿ ಇರತಕ್ಕಂತಹ ವ್ಯಕ್ತಿಗಳು ಕೂಡ ಅದರಲ್ಲಿ ಭಾಗಿಗಳಾಗಬೇಕು. ಭಗವಂತನ ಪೂಜೆ ಅದು ಎಲ್ಲರ ಕರ್ತವ್ಯ ಎಂಬ ದೃಷ್ಟಿಯಲ್ಲಿ ಎಲ್ಲರೂ ಸೇರಿ ಇದು ವಿಶ್ವ ಪರ್ಯಾಯ ಆಗಬೇಕು ಎಂಬುದು ನಮ್ಮ ಒಂದು ಉದ್ದೇಶವಾಗಿದೆ. ಎಲ್ಲ ಭಕ್ತರನ್ನು ಕೂಡ ನಾವು ಇದರಲ್ಲಿ ಸೇರಿಸಿಕೊಳ್ಳಬೇಕು. ಶ್ರೀ ಮಧ್ವಾಚಾರ್ಯರು ಹೇಳಿದ್ದಾರೆ, ಆದರಸ್ತತ್ರ ಕರ್ತವ್ಯ ಯತ್ರ ಭಕ್ತಿರ್ ಹರೇರ್ವರ. ಎಲ್ಲಿ ಭಕ್ತಿ ಇದೆಯೋ ಅವರನ್ನೆಲ್ಲ ಆದರ ಮಾಡಬೇಕು, ಎಲ್ಲಿ ಭಕ್ತರಿದ್ದಾರೋ ಅವರನ್ನೆಲ್ಲ ಗೌರವಿಸಬೇಕು ಎಂಬುದಾಗಿ ಮಧ್ವಾಚಾರ್ಯರು ಹೇಳಿದ್ದಾರೆ. ಕೃಷ್ಣನು ಆ ಸಂದೇಶವನ್ನು ಕನಕದಾಸರ ಮುಖಾಂತರ ಇಲ್ಲಿ ತೋರಿಸಿದ್ದಾನೆ. ಹಾಗಾಗಿ ಭಕ್ತರಾಗಿ ಬಂದಂತಹ ಪ್ರತಿಯೊಬ್ಬರನ್ನು ಕೂಡ ನಾವು ಗೌರವಿಸುವ ಮುಖಾಂತರ ಈ ಒಂದು ಪರ್ಯಾಯವನ್ನು ಭಕ್ತಿಯ ಪರ್ಯಾಯವನ್ನಾಗಿ, ಜ್ಞಾನದ ಪರ್ಯಾಯವನ್ನಾಗಿ ನಾವೆಲ್ಲರೂ ಕೂಡ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಅಪೇಕ್ಷಿಸ್ತಾ, ಕಿರಿಯತಿ ಶ್ರೀ ಸುಶೀದ್ರ ತೀರ್ಥ ಶ್ರೀಪಾತ್ರರು ಅನುಗ್ರಹಿಸಿ ಗೀತೆಯನ್ನು ಎಲ್ಲರೂ ಬರೆದು ಶ್ರೀಕೃಷ್ಣನಿಗೆ ಸಮರ್ಪಿಸುವ ಮೂಲಕ ದೇವರ ಅನುಗ್ರಹ ಪಡೆಯಲು ಸಾಧ್ಯ ಎಂದರು. ಗುರುಗಳ ಅಣತಿಯಂತೆ ವಿಶ್ವಗೀತಾ ಪರ್ಯಾಯ ಅಂತ ಹೇಳುವಂತಹ ಒಂದು ಸಂಕಲ್ಪದೊಂದಿಗೆ ಏನು ಈ ಪರ್ಯಾಯವನ್ನು ಘೋಷಣೆ ಮಾಡಿದ್ದಾರೆ, ವಿಶ್ವಾದ್ಯಂತ ಎಲ್ಲ ಭಕ್ತರಿಂದ ವಿಶೇಷವಾಗಿ ಗೀತೆಯ ಮುಖೇನ ಭಗವಂತನ ಆರಾಧನೆಯನ್ನು ಮಾಡಬೇಕು ಅಂತ ಹೇಳಿ ಸಂಕಲ್ಪ ಮಾಡಿದ್ದು, ನೀವು ಈಗಾಗಲೇ ಅದರಲ್ಲಿ ಪಾಲ್ಗೊಂಡಿದ್ದೀರಿ. ಹೆಚ್ಚಿನ ನಿಮ್ಮ ಬಂಧುಗಳಿಗೂ ಕೂಡ ಅದರ ಬಗ್ಗೆ ತಿಳಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಆ ಒಂದು ಕೋಟಿ ಗೀತಾ ಲೇಖನ ಯಜ್ಞ ಅಂತ ಹೇಳಿ ಕೋಟಿ ಜನರಿಂದ ಗೀತೆಯನ್ನು ಬರೆಸಬೇಕು ಅಂತ ಹೇಳುವಂತಹ ಒಂದು ಬರೆಸಿ ಅದನ್ನು ಕೃಷ್ಣನಿಗೆ ಸಮರ್ಪಣೆ ಮಾಡಬೇಕು ಅಂತಹ ಸಂಕಲ್ಪ. ಅದು ಎಲ್ಲರ ಸಹಕಾರದೊಂದಿಗೆ ಕೃಷ್ಣನಿಗೆ ಈ ಬಾರಿ ವಿಶೇಷ ರೀತಿಯಾಗಿ ಈ ಒಂದು ಪರ್ಯಾಯವನ್ನು ನೆರವೇರಿಸಬೇಕು ಅಂತ ಹೇಳಿ ಗುರುಗಳು ಸಂಕಲ್ಪ ಮಾಡಿದ್ದು, ಕೃಷ್ಣನ ಪ್ರತಿಷ್ಠಾಪನೆ ಆದದ್ದು
ಲೋಕ ಕಲ್ಯಾಣಾರ್ಥವಾಗಿ. ಆದ್ದರಿಂದ ಲೋಕ ಅಂತ ಹೇಳಿದರೆ ಜನರ ಕಲ್ಯಾಣಕ್ಕಾಗಿ. ಜನರ ಕಲ್ಯಾಣ ಯಾವ ರೀತಿ ಅಂತ ಹೇಳಿದರೆ ಗೀತೆಯನ್ನು ಎಲ್ಲರೂ ಕೂಡ ಬರೆದು ಕೃಷ್ಣನಿಗೆ ಸಮರ್ಪಿಸಿದಾಗ ಕೃಷ್ಣನ ವಿಶೇಷವಾದಂತಹ ಅನುಗ್ರಹ ಎಲ್ಲರಿಗೂ ಕೂಡ ಪ್ರಾಪ್ತ ಆಗ್ತದೆ ಅಂತ ಹೇಳುವಂತಹ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ವಿದ್ಯಾ ಕುಮಾರಿ, ಶಾಸಕರಾದ ಗುರ್ಬೆ ಸುರೇಶ್ ಶೆಟ್ಟಿ, ಕರ್ನಾಟಕ ಬ್ಯಾಂಕ್ MD CEO ಕೃಷ್ಣನ್, ಕೆನರಾ ಬ್ಯಾಂಕ್ ಮಣಿಪಾಲ ಸರ್ಕಲ್ ಆಫೀಸ್ನ GM ಮಂಜುನಾಥ ಜಿ ಪಂಡಿತ್, ಕಲ್ಕೂರ ಪ್ರತಿಷ್ಠಾನದ ಅಧ್ಯಕ್ಷರಾದ ಪ್ರದೀಪ್ ಕುಮಾರ್ ಕಲ್ಕೂರ, ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಅನುವಂಶಿಕ ಧರ್ಮದರ್ಶಿ ಲಕ್ಷ್ಮೀನಾರಾಯಣ ಸರಣ್ಣ, ಆನೆಗುಡ್ಡೆ ವಿನಾಯಕ ದೇವಸ್ಥಾನದ ಅನುವಂಶಿಕ ಧರ್ಮದರ್ಶಿ ಶ್ರೀರಮಣ ಉಪಾಧ್ಯಾಯ ಮುಂತಾದವರು ಈ ವೇಳೆ ಹಾಜರಿದ್ದರು.